ಅನ್ಕೊಂಡಿದ್ಯಾ? ಮನೆ ಒಳಗಡೆ ಬರೀ ಗುಳ್ಳೆ ನರಿಗಳ್ರಿ, ಏನು ಮಾತಾಡಕ್ ಆಗಲ್ಲ ಅಲ್ಲಿ. ಯಾರ್ ಗುಳ್ಳೆ ನರಿ? ಆ ನರ್ಮದಾನ? ಸಕ್ಕತ್ತಾಗಿ ಹೆಸರಿಟ್ಟಿದ್ಯಾ ಮಗ. ಅಯ್ಯೋ ಅಯ್ಯೋ ರೀ, ನೀವು ಬರೀ ಅಲ್ಪತೃಪ್ತರ್ರಿ. ಆ ಹರಿಣಿ ಕಿಡ್ನಾಪ್ ಆಗಿ ವಾಪಸ್ ಬಂದಿದ್ದಾಳೆ. ನೀವು ಅವಳಿಗೆ ಏನಾರು ಒಂದು ಫೋನ್ ಮಾಡಿದ್ರೇನ್ರಿ? ಹೆಂಗಿದ್ಯಾ, ಏನ್ ಕತೆ ಏನಾರು ಕೇಳಿದ್ರ? ಯೋ ಸತ್ಯ, ನಿಂಗೇನ್ ಹುಚ್ಚಿಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ನಾನ್ ಯಾಕೆ ಹರಿಣಿ ಜೊತೆ ಮಾತಾಡ್ಲಿ? ಒಂದ್ ನಿಮಿಷ. ಲೋ ಮಗ, ಏನ್ ಹುಡುಕ್ತಿದ್ಯೋ? ನಿಮ್ಮ ಮೆದುಳು ಬಹುಶಃ ನಾವು ಬರೋವಾಗ ಎಲ್ಲೋ ಬಿತ್ತದು. ಇಲ್ಲ, ನೀವು ಮನೇಲಿ ಹೆಲ್ಮೆಟ್ ತೆಗೆದ್ರಲ್ಲ, ಬಹುಶಃ ಅದ್ರ ಜೊತೆ ಹೋಗಿರ್ಬೇಕು. ಅಷ್ಟೆಲ್ಲ ಆಡ್ಕೋಬೇಡ ಮಗ, ಅದೇನ್ ವಿಷಯ ಹೇಳು. ಮತ್ತಿನ್ನೇನ್ರಿ ಯಜಮಾನ್ರೆ, ಹರಿಣಿ ಕಿಡ್ನಾಪ್ ಆಗಿ ಬಂದಾಗಿಂದ ನಮ್ಮ ಮನೆಯವ್ರು ಯಾರು ಅವಳನ್ನ ವಿಚಾರಿಸ್ಕೊಳ್ಳಿಲ್ಲ. ಎಲ್ರು ಅಯ್ಯ ಪಾಪ ಅಂದ್ಕೊಂಡು ಸುಮ್ಮನಿದ್ದಾರೆ ಅಷ್ಟೇ. ನೀವೊಂದು ಸ್ಟೆಪ್ ಮುಂದೆ ಹೋಗ್ರಿ ಯಜಮಾನ್ರೆ. ಅವಳನ್ನ ಕರೆಸಿ, ಅವಳಿಗೊಂದು ಐಸ್ ಕ್ರೀಮ್ ಕೊಡಿಸಿ, ಅವಳನ್ನ ವಿಚಾರಿಸಿ, ಕರ್ಗೋಗ್ತಾಳೆ ಹುಡುಗಿ. ಮಗ, ನಾವ್ ಯಾಕೆ ಹಾಗೆ ಮಾಡ್ಬೇಕು? ಅದೇ ಅರ್ಥ ಆಗ್ತಿಲ್ಲ ನನ್ಗೆ. ಅಯ್ಯೋ ನರಿ ಯಜಮಾನ್ರೆ, ನರ್ಮದ ಗುಳ್ಳೆ ನರಿ ಸ್ಕೀಮ್ ಆಗ್ತಾ ಇರ್ತಾಳೆ. ನಿಮ್ಮಮ್ಮ ಅಯ್ಯೋ ಅವ್ರ ಮಾತು ಕತ್ತೆ ಓದ್ದಂಗೆ. ಅವರ ಡಿಸಿಷನ್ನು ದಿನಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ, ಒಂಥರ ಊಸರವಳ್ಳಿ ಥರ ಅವರು. ಇವ್ರನ್ನೆಲ್ಲ ಕಟ್ಕೊಂಡು ನಮ್ಮ ಜೀವನ ಡೋಲಾಯಮಾನ ರೀ ಯಜಮಾನ್ರೆ. ಹರಿಣಿ ಏನಾರು ಸೀನಿಯರ್ ದಳವಾಗಿ ಹೋಗಿ ಹೇಳಿದ್ರೆ ಆ ಮನೆಯವರು ನನ್ನನ್ನು ಕರೆಕ್ಟಾಗಿ ವಿಚಾರಿಸ್ಕೊಳ್ತಿಲ್ಲ. ಇಷ್ಟು ಹೇಳಿದ್ರೆ ಸಾಕು, ನಮ್ಗೆ ಇದು ಸಿಗಲ್ಲ, ಇದು ಸಿಗುತ್ತೆ. ಹೌದಲ್ವಾ ಮಗ? ಅಲ್ಲ, ನಾನ್ ಐಸ್ ಕ್ರೀಮ್ ಕೊಡ್ಸಿ ಹರಿಣಿ ಗಿಲಿಟ್ ಹೊಡಿಯೋದ್ರಿಂದ ನಮ್ಗೇನ್ ಸಿಗುತ್ತೆ? ಚಿಪ್ ಸಿಗುತ್ತೆ ರೀ. ನೀವು ಪ್ರಶ್ನೆ ಮಾಡಬಾರ್ದು, ನಾನು ಹೇಳೋದನ್ನ ಕೇಳಿಸ್ಕೊಳ್ತಾ ಇರ್ಬೇಕು ಅಷ್ಟೇ. ನೀವು ಹರಿಣಿನ ಕರೆಸಿ ಅವಳನ್ನ ಚೆನ್ನಾಗಿ ವಿಚಾರಿಸ್ಕೊಂಡ್ರೆ ಅವಳು ಹೋಗಿ ಸರೋಜಿನಿ ತಳವಾಗಿ ಹೇಳ್ತಾಳೆ, ಅನುಪಮ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳಪ್ಪ, ಮಿಕ್ಕವ್ರು ಯಾರು ನನ್ನನ್ನು ವಿಚಾರಿಸ್ಕೊಳ್ಳೋದೇ ಇಲ್ಲ ಅಂತ. ಆಗ ಸರೋಜಿನಿ ದಳವಾಯಿ ದೃಷ್ಟಿಲಿ ನೀವು ಆಗ್ತೀರಾ ಹೀರೋಯಿನು, ನಾನು ಝೀರೋ. ಅದು ನಿಮ್ಮನ್ನು ಕಟ್ಕೊಂಡಾಗ್ಲೇ ಆಗಿದ್ದೀನಿ ಬಿಡಿ. ನಾನು ಹೀರೋ ಆಗ್ತೀನಿ ಯಜಮಾನ್ರೆ. ಯಾರಿಗೆ ಆಸ್ತಿ ಬರುತ್ತೋ ಬಿಡುತ್ತೋ, ಒಟ್ಟಿನಲ್ಲಿ ನಮ್ಮಿಬ್ಬರ ಲೈಫ್ ಅಂತೂ ಸೆಟ್ಲ್ ಆಗಬೇಕು. ಏನಂತೀರಾ? ಇಂಥ ಐಡಿಯಾಗಳೆಲ್ಲ ನಿಂಗೆ ಹೆಂಗೋ ಬರುತ್ತೆ ಮಗ? ಯಜಮಾನ್ರೆ, ಮನೆಯಲ್ಲಿ ಯಾರನ್ನೂ ನಂಬುವಂಗಿಲ್ಲ. ನಮ್ಮ ಬೇಳೆಕಾಳನ್ನ ನಾವೇ ಬೇಯಿಸ್ಕೊಳ್ಬೇಕು. ಒಂದು ಹುಳದಿಂದ ಹಿಡಿದು ಆನೆವರೆಗೂ ಎಲ್ಲರೂ ಬೇಕಾಗ್ತಾರೆ. ಹರಿಣಿ ಇವತ್ತು ಲಾಟ್ರಿ ಟಿಕೆಟ್, ನಾಳೆ ಹೊಡೆದ್ರೆ ಕೋಟಿ ನಮ್ಗೆ ಬರ್ಲಿ ಅಲ್ವೇ? ಸೂಪರ್ ಐಡಿಯಾ ಮಗ. ಇವಾಗಲೇ ಹರಿಣಿಗೆ ಫೋನ್ ಮಾಡ್ತೀನಿ. ಮಾಡಿ ಮಾಡಿ. HRINI. ಹಲೋ. ಹಾಯ್ ಹರಿಣಿ, ನಾನು ಅನುಪಮ ಮಾತಾಡ್ತಿರೋದು. ಓ ಅನುಪಮ, ಹೇಳಿ. ಯಾಕೆ ವಾಯ್ಸ್ ಲೋ ಆಗಿದೆ? ಡಲ್ ಆಗಿರೋ ಹಾಗಿದೆ? ಯಾಕೂ ಇಲ್ಲ, ಸ್ವಲ್ಪ ಬೇಜಾರು ಅಷ್ಟೆ. ಅದಕ್ಕೆ ಫೋನ್ ಮಾಡಿದ್ದು. ಯಾವನ್ರಿ ಅವನು ನಿಮ್ಮನ್ ಕಿಡ್ನಾಪ್ ಮಾಡಿದ್ದು? ನನಗ್ ತೋರ್ಸ್ರಿ, ತದಕ್ ಬರ್ತೀನಿ ಅವನ್ನ. ಪೊಲೀಸ್ ಕಂಪ್ಲೇಂಟ್ ಆಗಿದೆ, ನೋಡ್ಬೇಕು. ನನಗೂ ನಮ್ಮ ಯಜಮಾನ್ರಿಗೂ ಎಷ್ಟು ಭಯ ಆಗೋಗ್ಬಿಟ್ಟಿತ್ತು ಗೊತ್ತೇನ್ರಿ? ಎಲ್ಲಾ ಕಡೆ ಹುಡುಕ್ಬಿಟ್ವಿ. ನನ್ನನ್ನು ಹುಡುಕಾಡಿದ್ರ? ತುಂಬಾ ಖುಷಿ ಆಗುತ್ತೆ. ನನ್ನ ಬಗ್ಗೆ ನಿಮ್ಗೆಲ್ಲ ಎಷ್ಟು ಕಾಳಜಿ ಇದೆ ಅಂತ. ಬರೀ ಫೋನ್ನಲ್ಲೇ ಬೇಡ, ಅದೇ BD ಪಾರ್ಕ್ ಇದೆಯಲ್ಲ ನಮ್ಮ ಮನೆ ಹತ್ರ, ಅಲ್ಲಿಗೆ ಬನ್ನಿ. ನೀವು ಒಂಟಿಯಾಗಿದ್ದು ಏನ್ ಮಾಡ್ತೀರಾ? ಆರಾಮಾಗಿ ಸಿಕ್ಕಿ ಐಸ್ ಕ್ರೀಮ್ ತಿಂತಾ ತಿಂತಾ ಮಾತಾಡೋಣ. ಈಗ್ಲಂದ್ರೆ ಈಗ್ಲೇ ಹೊರಟು ಬನ್ನಿ ಬೇಗ. ನೀವ್ ಇಷ್ಟೊಂದು ಪ್ರೀತಿಯಿಂದ ಕರೆದ್ರೆ ಬರ್ದೇ ಇರ್ತೀನ? ನನಗೂ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತಿದೆ. ಬನ್ನಿ ಬನ್ನಿ, ಇಲ್ಲೇ ಮಾತಾಡೋಣ. ಬರ್ತೀನಿ. ಅದು ಪಬ್ಲಿಕ್ ಪ್ಲೇಸ್ ಸತ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ರೀ ಯಜಮಾನ್ರೆ,
ಅರ್ಜುನ್ಗೆ ಈ ವಿಷಯ ಗೊತ್ತಾಗಬಾರ್ದು. ಓಕೆ? ಅವನೆಲ್ಲಿ ಬರ್ತಾನೋ? ಇರ್ಲಿಲ್ವಾ ಮನೇಲಿ? ಅಯ್ಯ, ನಿಮ್ಮ ಮನೇಲಿ ಅಲ್ರಿ ಇದ್ದ. ನಾವಿಲ್ಲಿ ಬರೋದಕ್ಕಿಂತ ಮುಂಚೆ ಬೈಕಲ್ಲಿ ಬುಡುಗುಡು ಮಾಡ್ಕೊಂಡು ಹೋದ್ನಲ್ರಿ. ಹೌದಾ? ಎಲ್ಲಿಗೆ ಹೋದ? ಏನು ಖುಷಿಯಾಗಿದೆಯಾ? ನೋಡ್ದ್ಯಾ, ಇದು ಕಣ ಫ್ರೆಂಡ್ಶಿಪ್ ಅಂದರೆ. ಎಷ್ಟೇ ವರ್ಷ ಆದರೂ ನಾವು ಹೀಗೆ ಇರ್ತೀವಿ ಗೆಳೆಯ. ಅದು ಸರಿನೋ? ನೀನು ಖುಷಿ ಕಾರಣ ಏನು? ಕೇಳಿದರೆ ನೀನು ಖುಷಿ ಪಡ್ತೀಯ, ಆದರೆ ನಿನಗೆ ಸ್ವಲ್ಪ ಬೇಜಾರಾಗ್ಬೋದೇನೋ. ನನಗೆ ಯಾಕೋ ಬೇಜಾರು? ನೀನು ಖುಷಿಯಾಗಿದ್ದರೆ ಸಾಕು ಕಣ. ಇಷ್ಟು ದಿನ ನಿನ್ನ ನೋಡೋಕೆ ಬರ್ತಾ ಇದ್ದೀನಿ, ಆದರೆ ಈಗ ನಿನ್ನ ಮುಖದಲ್ಲಿ ಕಾಣ್ತಿರೋ ಈ ಸಂತೋಷ, ಈ ಸಮಾಧಾನ ಯಾವತ್ತೂ ಕಂಡಿರಲಿಲ್ಲ. ನಿನ್ನ ಈ ಸಂತೋಷಕ್ಕೆ ಕಾರಣ ಏನು ಅಂತ ಗೊತ್ತಾದರೆ ನಾನು ಹ್ಯಾಪಿಯಾಗಿರ್ಬೋದು ಕಣೋ. ನೀನು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಗೆಳೆಯ. ಸರಿ, ಹಾಗಿದ್ರೆ ನೋಡೋಣ, ಗೆಸ್ ಮಾಡು, ಖುಷಿ ಕಾರಣ ಏನಿರ್ಬೋದು ಅಂತ. ಏನೋ ನೀನೇನಾದರೂ ಬಿಡುಗಡೆ ಆಗ್ತಿದೆಯಾ? ಅದ್ರ ಮಾತುಕತೆ ನಡೀತಾ ಇದೆ, ಇನ್ನೂ ಏನೂ ಗೊತ್ತಿಲ್ಲ. ಬಿಡು, ಆಮೇಲೆ ಮಾತಾಡೋಣ. ಹರಿಣಿ ಸತ್ವಿಚಾರ ನಿನಗೆ ಗೊತ್ತಾದರೆ ಅವಳ ಮೇಲೆ ಸೇಡ್ ತೀರ್ಸ್ಕೊಳಕ್ಕಾಗಿಲ್ಲ ಅಂತ ನಿನಗೆ ಬೇಜಾರಾಗುತ್ತೆ. ಹೌದು, ನಿನ್ನ ಖುಷಿ ಕಾರಣ ಏನು? ಹರಿಣಿ ಸೇಫ್ ಆಗಿ ನಮ್ಮ ಕೈಗೆ ಸಿಕ್ಬಿಟ್ಲು ಕಣೋ. ಅವಳು ಸಿಕ್ಕಿದ್ದಕ್ಕೆ ನಾನು ಯಾಕೆ ಖುಷಿಯಾಗಿದ್ದೀನಿ ಗೊತ್ತೇನೋ? ಅವಳ ಮೇಲೆ ನಾನು ಸೇಡ್ ತೀರಿಸ್ಕೋಬೋದು, ಚಿತ್ರಹಿಂಸೆ ಕೊಡ್ಬೋದು. ಅದಕ್ಕೆ ಏಯ್ ವರುಣ್. ಹಾಂ, ನಾನು ಹೇಳಿದ್ದು ಕೇಳಿಸ್ತಾ? ಕೇಳಿಸ್ತು. ಆ ಹರಿಣಿ ಹೇಗೆ ಜೀವಂತವಾಗಿ ಸಿಕ್ಕಿದ್ಲು? ಯಾಕೋ ಹಲ್ಲು ಮಸೀತಾ ಇದೆಯಾ? ಯಾಕೆ? ಹಾಂ, ಏನಿಲ್ಲ. ಹರಿಣಿ ನಿಮ್ಮ ಕೈಗೆ ಸೇಫಾಗಿ ಹೇಗೆ ಸಿಕ್ಕಿದ್ಲು? ರೌಡಿಗಳು ಕಿಡ್ನಾಪ್ ಮಾಡಿದ್ರು ಅಂತಂದೆ. ನಿನಗೆ ಹೇಗೋ ಗೊತ್ತಾಯ್ತು? ನಾನು ಹೇಳಿದ್ದು ಅನುಮಾನ ಇದೆ ಅಂತ, ಕನ್ಫರ್ಮ್ ಆಗಿ ಹೇಳಲಿಲ್ವಲ್ಲ? ಇಲ್ಲ, ನೀನೇ ಹೇಳಿದ್ಯಲ್ಲ, ಮರ್ತಿದೀಯ ಅನ್ಸುತ್ತೆ. ಅದು ಬಿಡು, ಅವಳು ಹೇಗೆ ಎಸ್ಕೇಪ್ ಆದ್ಲಂತೆ? ವಿಚಿತ್ರ ಕಣ. ರೌಡಿಗಳು ಹರಿಣಿನ ಬಚ್ಚಿಟ್ಟು ಪಾಳು ಜಾಗನ ಕೆಡವಕ್ಕೆ ಸರ್ಕಾರದವ್ರು ಬಂದ್ರಂತೆ. ಅವ್ರ ಜೊತೆ ಪೊಲೀಸ್ನವರು ಇದ್ರಂತೆ. ಆ ಪೊಲೀಸ್ನವ್ರನ್ನ ನೋಡಿ ಹರಿಣಿನ ಅಲ್ಲೇ ಬಿಟ್ಟು ರೌಡಿಗಳು ಪರಾರಿಯಾಗಿದ್ದಾರೆ. ವರುಣ್, ನಿಂತ್ಕೊಳ್ಳೋ. ವರುಣ್ ರೀ, ಮೆತ್ತಗೆ ಮಾತಾಡ್ರಿ. ರಿಯಲಿ ಸಾರಿ ಸರ್. ಇವನು ಯಾಕೆ ಹೀಗೆ ಹೊರಟೋದ? ವರುಣ್, ಹರಿಣಿಗೆ ಯಾರೋ ಹಿಂಸೆ ಕೊಡೋದು ಮುಖ್ಯ ಅಲ್ಲ ಕಣೋ. ನಾನೇ ಹಿಂಸೆ ಕೊಡಬೇಕು ಅವಳಿಗೆ. ಹರಿಣಿ ಬದುಕ್ಬಿಟ್ಲ? ಥೂ, ದುಡ್ಡು ಹೋಯ್ತು, ಕೆಲಸನೂ ಆಗಿಲ್ಲ. ನನ್ನ ಗೆಳೆಯ ಮತ್ತೆ ಸೇಡ್ ತೀರಿಸ್ಕೊಳ್ಳಕ್ಕೆ ಅವನ ಜೀವನನೇ ಹಾಳು ಮಾಡ್ಕೋತಾನೆ. ಹರಿಣಿ, ಈ ಸಾರಿ ತಪ್ಪಿಸ್ಕೊಂಡೆ. ನಿನ್ನ ಕತೆ ಮುಗಿಸೋಕೆ ನಾನೇ ಹೊರಗೆ ಬರಬೇಕಾಗತ್ತೆ ಅನ್ಸತ್ತೆ. ಯಪ್ಪ, ಈ ಕಾಯೋದು ಸಾಯೋದು ಎರಡು ಒಂದೇ ರೀ. ಯಜಮಾನ್ರೆ, ಅವಳಿಗೆ ಎಷ್ಟೊತ್ತಿ ಬರ್ತೀನಿ ಅಂದ್ಲು, ನೀವು ಎಷ್ಟೊತ್ತಿ ಬರೋಕೆ ಹೇಳಿದ್ರಿ, ಅದನ್ನಾರು ಹೇಳ್ರಿ. ಇಷ್ಟೊತ್ತಿಗೆ ಅಂದ್ರೆ ಅದಕ್ಕೊಂದು ಲೆಕ್ಕಾಚಾರ ಬೇಡವೇನ್ರಿ? 10, 11, 11 ಕಾಲ, 11:35 ಲೆಕ್ಕದಲ್ಲಿ ನೀವು ತುಂಬಾ ಅಜ್ಞಾನಿ ರೀ ನೀವು. ಹೋಗ್ಲಿ, ಒಂದು ಫೋನ್ ಆರು ಮಾಡ್ರಿ ಅವಳಿಗೆ. ಮಗ, ಆಗ್ಲಿಂದ 2 ಸಲ ಕಾಲ್ ಮಾಡಿದ್ದೀನಿ.
ಈಗ ಬರ್ತೀನಿ ಇಲ್ಲೇ ಇದೀನಿ, ಈಗ ಬರ್ತೀನಿ ಇಲ್ಲೇ ಇದೀನಿ ಅಂತ ಹೇಳ್ತಾನೆ ಇದ್ದಾಳೆ ಆ ಗೂಬೆ. ಅಯ್ಯೋ ಪಾಪ, ಮೊನ್ನೆ ತಾನೇ ಕಿಡ್ನಾಪ್ ಆಗಿ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾಳೆ. ಬಹುಶಃ ಆ ಭಯದಲ್ಲಿ ಸ್ಲೋ ಮೋಷನಲ್ಲಿ ಬರ್ತಾ ಇರಬೇಕು. ಬರ್ಲಿ ಬರ್ಲಿ. ಲೋ ಮಗ, ನಾವ್ ಇಷ್ಟೆಲ್ಲ ನಾಟಕ ಆಡೋದ್ ಬೇಕೇನೋ? ಬೇಕು ಯಜಮಾನ್ರೆ, ಆಡ್ಬೇಕು. ಆಗ್ಲೇ ಅಜ್ಜಮ್ಮನ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರುವುದು. ಎಷ್ಟು ದಿನ ಅಂತ ಈ ಥರ ನಾಟಕ ಆಡ್ಬೇಕು? ಗೆಲ್ಲುವ ತನಕ, ಜಣ ಜಣ ಅಂತ ಅನ್ನುವ ತನಕ, ಹರಿಣಿ ಅನ್ನೋ ಜಿಂಕೆ ಮರಿಗೆ ಒಂದು ನೆಲೆ ಕರುಣಿಸೋ ತನಕ. ರೀ ಯಜಮಾನ್ರೆ, ನೀವು ನನ್ನ ಜೊತೆ ಸಾಥ್ ಕೊಟ್ರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ರೀ. ಆ ಹರಿಣಿನ ಮುಗಿಸ್ಬೋದು. ಮುಗಿಸ್ಬಿಡಿ. ಅಯ್ಯಯ್ಯೋ, ಇದೇನಪ್ಪ, ಇವಳು ಎಲ್ಲ ಕೇಳಿಸ್ಕೊಂಡಿರೋ ಹಾಗಿದೆ. ಸತ್ಯ, ಈ ಡ್ರಾಮದ ಬಗ್ಗೆ ಈಗ್ಲೇ ಮಾತಾಡ್ಬೇಕಿತ್ತಾ? ಅಯ್ಯೋ, ಅದ್ ಹೇಗ್ ಮ್ಯಾನೇಜ್ ಮಾಡ್ತಾನೋ. ನೀವು ನಿಜವಾಗ್ಲೂ ನೀವು ಮಾಯಮೃಗನೇ ಬಿಡ್ರಿ. ಇವ್ರು ಫೋನ್ ಮಾಡುವಾಗ ನೀವು ನಾಟ್ ರೀಚಬಲ್ ಇದ್ರಂತೆ, ಈಗ ನೋಡಿದ್ರೆ ರೀಚಬಲ್ ಪ್ಲೇಸ್ ಅಲ್ಲೇ ಇದ್ದೀರಾ. ಅದೇ ನೀವು ಬೇಸರದಲ್ಲಿ ಇರ್ತೀರಾ, ಅದಕ್ಕೆ ನಾವು ಸಿಕ್ಕಿದ್ರೆ ಮನ್ಸು ಹಗ್ರ ಆಗ್ಬೋದೇನೋ ಅಂತ. ನಾಟಕ, ಎಲ್ಲ ನಾಟಕ. ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಾನು ಇಲ್ದೇ ಇರುವಾಗ ಏನೆಲ್ಲ ಆಗ್ತಿದೆ ಅಂತ ಭಯ ಆಗ್ತಿದೆ ನನ್ಗೆ. ಕಿಡ್ನಾಪ್ ಮಾಡಿರೋ ರೌಡಿಗಳ ಭಯನೇ ಇನ್ನೂ ಹೋಗಿಲ್ಲ ನನ್ಗೆ. ಅಂತದ್ರಲ್ಲಿ ನನ್ನವರು ಅನಿಸ್ಕೊಂಡವರು ಈ ತರ ಮಾಡಿದ್ರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಹರಿಣಿ? ನಾವೇನ್ ಮಾತಾಡ್ಕೊಂಡ್ವಿ? ನೀನೇ ಹೇಳ್ದಲ್ಲ, ಇಷ್ಟಕ್ಕೂ ಈ ನಾಟಕನ ನಾವೆಲ್ಲ ಆಡ್ಬೇಕಾ ಅಂತ. ಅದು ಇದು ಏನದು ಇದು, ನಾವು ನಿಮ್ಮ ಮುಂದೆ ನಾಟಕ ಆಡ್ತಿದ್ದೀವಿ. ಸತ್ಯ, ಏನೋ ಹೇಳ್ತಿದ್ಯಾ? ಹ್ಞೂ, ಮತ್ತೆ ಅತ್ತಮ್ಮ ಹೇಳಲಿಲ್ವಾ ಹರಣಿ ಮುಂದೆ ನಾಟಕ ಆಡಿದ್ರೆ ನಮಗೆ ಪ್ರಯೋಜನ ಇದೆಯಾ ಅಂತ? ಸತ್ಯ, ಯಾಕೋ ಎಲ್ಲ ಬಾಯ್ ಬಿಡ್ತಿದ್ಯಾ? ಅನುಪಮ, ಪ್ಲೀಸ್ ಪ್ಲೀಸ್ ನನ್ನ ತಡಿಬೇಡ. ನಾನು ಎಲ್ಲ ಹೇಳ್ಬೇಕು ಇವತ್ತು. ಹರಣಿ ಅವರೇ, ಅತ್ತಮ್ಮ ಹೇಳ್ತಾ ಇದ್ರು, ಅದ್ಯಾವ ಪಾಪಿ ಪಾಪ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದ್ನು, ಅದೇನು ಕಷ್ಟ ಕೊಡ್ತಿದ್ದಾನ ಹುಡುಗಿಗೆ, ಆ ಹುಡುಗಿ ಪಾಪ ಅದೇನು ಹಿಂಸೆ ಪಡ್ತಿದ್ದಲ್ವ ಅಲ್ಲಿ ಅಂತ. ನೀವು ಕಿಡ್ನಾಪ್ ಆದ ಕ್ಷಣದಿಂದ ಅವರೆಷ್ಟು ಉಪವಾಸ ಮಾಡಿದ್ರು, ಅದೆಷ್ಟು ವೃತ್ತ ಮಾಡಿದ್ರು ಅಲ್ವೇನ್ರಿ, ಅದು ನಮಗೆ ಗೊತ್ತು. ನೀವು ವಾಪಸ್ ಬಂದ ದಿನ ಅಂತೂ ನಮಗೆ ಹಬ್ಬ ರೀ, ಮನೇಲೆಲ್ಲ ಯುಗಾದಿ ಸೆಲೆಬ್ರೇಟ್ ಮಾಡೋ ತರ ಮಾಡಿದ್ವಿ ನಾವು. ಅಲ್ವೇನ್ರಿ? ಸತ್ಯಂ ಹೇಳ್ತಾ ಇದ್ರು ಹರಣಿ ಅವರೇ, ನಾವು ನಮ್ಗಾಗಿರೋ ದುಃಖನ ತೋರಿಸ್ಕೊಳ್ಳದೆ ನಗ್ತಾ ನಗ್ತಾ ಇರೋ ತರ ನಾಟಕ ಮಾಡೋಣ ಅಂತ ಹೇಳಿದ್ರು ಅತ್ತಮ್ಮ. ಹರಿಣಿನ ಹೆಂಗಾದ್ರೂ ಮಾಡಿ ನಾವು ಮುಂಚಿನ ತರ ನಗ್ತಾ ನಗ್ತಾ ಇರೋ ತರ ಮಾಡೋಣ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ನೀವು ಕೇಳಿಸ್ಕೊಂಡು ನಾವೆಲ್ಲ ನಾಟಕ ಆಡೋದನ್ನ ನೀವು ತಿಳ್ಕೊಂಡೇ ಬಿಟ್ರಿ.
ಸಾರಿ. ನನಗೋಸ್ಕರ ನೀವೆಲ್ಲ ಎಷ್ಟು ಒದ್ದಾಡ್ತಿದ್ದೀರಾ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಮ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಿಮ್ಗಳ ಪ್ರೀತಿನ ನಾನು ಉಳಿಸ್ಕೋತೀನ ಅಂತ ನನಗೆ ಭಯ ಆಗ್ತಿದೆ. ಅಂದ್ಹಾಗೆ ಅಜ್ಜಮ್ಮನ್ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಿದ್ರಲ್ಲ, ಏನದು? ಅದು ಅದು ಈ ಅಜ್ಜಮ್ಮ ಅಂದರೆ ಒಂದು ಗ್ರಾಮ ದೇವತೆ. ನಮ್ಮ ಅತ್ತೆ ನಾಗಮಣಿ ಇದ್ದಾರಲ್ಲ, ಅವರ ಊರಿನ ದೇವತೆ. ಅದು ತುಂಬ ಸತ್ಯವಾದ ದೇವತೆ. ಅವರ ಕೃಪಾ ಕಟಾಕ್ಷ ಯಾವಾಗಲೂ ನಮ್ಮ ಮೇಲಿದ್ರೆ ನಮಗೆ ಒಳ್ಳೇದಾಗುತ್ತೆ. ನಿಮ್ಮನ್ನು ನಗಿಸೋಕೆ ನಾವು ಆಡ್ತಿರೋ ನಾಟಕ ಇದು ಯಶಸ್ಸು ಕಾಣಲಿ ಅಂತ ಅಷ್ಟೇ. ಎನಿ ಮೋರ್ ಕ್ವಶನ್ಸ್? ಹರಿಣಿನ ಆದಷ್ಟು ಬೇಗ ಸೊಸೆಯಾಗಿ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಂತ. ಹರಿಣಿ ಕಥೆನ ಮುಗಿಸೋದು ಅಂದ್ರೆ ಒಂದೇ ಗೂಡಿನ ಹಕ್ಕಿಗಳು, ಒಂದೇ ಗೂಡಿನ ಹಕ್ಕಿಗಳು. ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಸ್ಮಶಾನಕ್ಕೆ ಹೋಗಿದ್ದಾರೆ ನಿಮ್ಮಮ್ಮ. ಮನೆಯಿಂದ ಅದೇನೋ ಜನ ಜನ ಅನ್ನೋವರೆಗೂ ಅಂದ್ರಿ. ಹರಣಿಗೆ ನೆಲೆ ಸಿಗೋವರೆಗೂ ಅಂದ್ರಿ. ಆಮೇಲೆ ಹರಣಿನ ಮುಗಿಸೋದು ಅಂದ್ರಿ. ನೀವು ಪೂರ್ತಿನ ಕೇಳಿಸ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿನ್ನಿಂದ್ಲೆ. ಈಗ ನೋಡು ಏನಾಯ್ತು ಅಂತ. ಏನಾಯ್ತು? ಏನೂ ಆಗಿಲ್ಲ. ಅದು ಹರಣಿಯವರೇ, ಜನ ಜನ ಅಂದ್ರೆ ನಿಮ್ಮ ಮುಖದಲ್ಲಿ ಜನ ಜನ ಅಂತ ಬಂಗಾರದ ಹೊಳಪು ಬರುವಂಗೆ ನಿಮ್ಮನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೆ. ಅದು ಹರಣಿಗೆ ಒಂದು ನೆಲೆ ಕಾಣಿಸ್ಬೇಕು ಅಂತಂದ್ರೆ ಹರಣಿನ ಆದಷ್ಟು ಬೇಗ ಸೊಸೆಯಾಗಿ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಂತ. ಹರಿಣಿ ಕಥೆನ ಮುಗಿಸೋದು ಅಂದ್ರೆ ನಿಮ್ಮ ಜೀವನದ ಒಂಟಿ ಬದುಕನ್ನ ಮುಗಿಸಿ ಹೊಸ ಬದುಕನ್ನ ಶುರು ಮಾಡೋದು ಅಂತ. ನಾನ್ ನೋಡಿ ಎಷ್ಟು ಕೆಟ್ಟೋಳು. ಎಲ್ಲ ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡು ನಿಮ್ಮೇಲೆ ಅನುಮಾನ ಪಟ್ಟೆ. ಸುಮ್ನೆ ಕ್ವಶನ್ ಕೇಳ್ದೆ. ಸಾರಿ. ನಿನಗಾಗಿರೋ ಅನುಭವಕ್ಕೆ ಎಲ್ಲರ ಮೇಲೂ ಅನುಮಾನ ಶುರು ಆಗಿದೆ ಅಷ್ಟೇ ಬಿಡು. ಅದ್ರಲ್ಲೇನ್ ತಪ್ಪಿಲ್ಲ. ನಿಜವಾಗ್ಲೂ ಹರಿಣಿ ಅವ್ರೆ, ನಿಮ್ಮ ಕಿಡ್ನಾಪ್ ವಿಚಾರ ಮುಗಿದು ನೀವು ವಾಪಸ್ ಸಿಕ್ಕ್ರಿ ಅನ್ನೋವರೆಗೆ ಪಾಪ ಅತ್ತೆಮ್ಮ ದೇವ್ರ ಮನೆಯಿಂದ ವಾಪಸ್ ಬಂದಿಲ್ಲ. ಅಲ್ಲೇ ಕೂತ್ಕೊಂಡು ಜಪ ಮಾಡ್ತಿದ್ರು. ದೇವ್ರೆ, ಹರಿಣಿನ ವಾಪಸ್ ಸೇಫ್ ಆಗಿ ನನಗೆ ಸೊಸೆಯಾಗಿ ತಂದು ಕೊಡಪ್ಪ ಅಂತ. ನಂಬಿ ಪ್ಲೀಸ್, ಅನುಮಾನ ಪಡಬೇಡಿ ನಮ್ಮ ಮೇಲೆ. ಸಾರಿ. ನೀವೆಲ್ಲರೂ ಇರೋ ಮನೆಗೆ ಸೇರೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಯಜಮಾನ್ರೆ, ಎಗ್ ಮಿಲ್ಕ್ ಶೇಕ್ ಕುಣಿದು ಕುಪ್ಪಳಿಸಿ. ಎಗ್ ಮಿಲ್ಕ್ ಶೇಕ್ ರೀ, ಈ ತರ ಒಂದೇ ಒಂದು ದಿವಸ ಒಂದು ಕಾಫಿನಾದ್ರೂ ತಂದ್ಕೊಟ್ಟಿದ್ದೀರಾ ನನಗೆ? ನಾನು ಹೆಂಡತಿ ಗುಲಾಮ ಅಲ್ಲ. ಹಾಯ್ ಶಬಾಷ್. ಕಾಫಿ ಮಾಡಕ್ಕೆ ಬರಲ್ಲ ಅಂತ ಅದು ಎಷ್ಟೇ ಚೆನ್ನಾಗಿ ಹೇಳ್ತೀರಾ ಬಾವಾಜಿ. ಹಾಗೇನಿಲ್ಲ. ಇಷ್ಟಕ್ಕೂ ನಾನು ಯಾಕೆ ನಿಮಗೆ ಕಾಫಿ ಮಾಡಿ ತಂದ್ಕೊಡ್ಬೇಕು ಮಿಸಸ್ ಅನಿರುದ್ಧ? ನಾಟಕದ ಜೊತೆ ಇದು ಒಂದು ನಾಟಕ ನಡೆದು ಹೋಗ್ಲಿ ಅಂತ.
ಏನಪ್ಪ? ಕಂಡಿರಾ ಕಂಡಿರಾ ನನ್ನ ಜಂಗಮವಾಣಿಯನ್ನು ಯಾರಾದರೂ ಕಂಡಿರಾ? ಜಂಗಮ ಮೊಬೈಲು. ನಿನ್ನ ಮೊಬೈಲ್ನ ನಾನು ಯಾಕೆ ನೋಡ್ಲಿ? ವಯಸ್ಸಾಯ್ತು, ನೆನಪಿನ ಶಕ್ತಿ ಕಮ್ಮಿ ಆಯ್ತು. ಮೇಲೆ ಮೇಲ ಅನುಪಮ ಎಂಬ ಗಂಡು ಮಗುವೇ. ಡ್ಯಾಡ್, ಯಸ್, ಐ ಆಮ್ ಯುವರ್ ಡ್ಯಾಡ್. ಮೇಲೆ ನನ್ನ ರೂಮ್ನಲ್ಲಿ ಫೋನ್ ಇದೆ, ಅದನ್ನ ತಗೊಂಡು ನನ್ನ ತಂಗಿ ಶಾರದೆಗೆ ಫೋನ್ ಮಾಡಿಕೊಡು. ಶಾರದಾನ? ಈ ಹೆಸರು ಎಲ್ಲೋ ಕೇಳ್ದಂಗಿದ್ಯಲ್ಲ. ಎಲ್ಲೋ ಅಲ್ಲ, ಕಿವಿನಲ್ಲೇ ಕೇಳಿಡ್ತೀರಾ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಹೋಗಿ ಮೊಬೈಲ್ ತಗೊಂಡ್ಬನ್ರಿ. ಅದೇನು ಇವತ್ತು ಎಂದೂ ಇಲ್ಲದ್ದು ನಿಮ್ಮ ತಂಗಿ ನೆನಪಾಗೋಗಿದೆ? ಇವತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 3:30 ನನ್ನ ಮೊಬೈಲ್ ಫೋನು ಹೊಡ್ಕೋತು. ನಾನು ತಗೊಂಡೆ. ನನ್ನ ತಂಗಿ ಶಾರದಾ ಇಂಡಿಯಾಗೆ ಬರ್ತಿದ್ದೀನಿ, ಡೆಲ್ಲಿನಲ್ಲಿ ಇಳಿದು ಸೀದಾ ಇಲ್ಲಿಗೆ ಬರ್ತೀನಿ ಅಂತಂದ್ಲು.